ನಾನು ಅದ್ವೈತ್ ಋಷಿಕೇಶ್ ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ. ಮಮತಾಮಯಿ ತಾಯಿ ನೋಡಿರ್ತೀರ, ಇದರಲ್ಲಿ ನಾನು ಭಾಳ ಮಮತೆ ಇರುವ ತಂದೆ ಪಪ್ಪ ಕ್ಯಾರೆಕ್ಟರ್ ಮಾಡಿದ್ದೀನಿ. ತುಂಬ ಖುಷಿ ಆಗ್ತಾಯಿದೆ. ಒಂದು ಬೇಜಾರಿದೆ. ಈ ಬೇಜಾರೇನು ಅಂದರೆ ಇವರೆಲ್ಲ ನನ್ನನ್ನು ಶಿವಮೊಗ್ಗದಲ್ಲಿ ಶೂಟ್ ಮಾಡ್ತೀನಿ ಅಂತ ಕರ್ಕೊಂಡು ಹೋಗಿದ್ದು, ನನ್ನನ್ನು ಕಮಿಟ್ ಮಾಡಿಸಿದ್ದು. ಬಟ್ ಇಲ್ಲೇ ಸುತ್ತಮುತ್ತ ಶೂಟ್ ಮಾಡಿದ್ರು. ಅದು ಬಿಟ್ಟರೆ ಭಾಳ ಸಂತೋಷ ಇದೆ. ಆ್ಯಕ್ಚುಲಿ ನನಗೆ ತುಂಬ ಪೂರ್ತಿ ಕಥೆ ಗೊತ್ತಿರಲಿಲ್ಲ. ನನ್ನ ಪೋರ್ಷನ್ನಿನ ಕಥೆ ಮಹೇಶ್ ಅವರು ಹೇಳಿದರು. ಅದಕ್ಕೆ ಮುಂಚೆ ಒಂದು ಹೋಟೆಲಲ್ಲಿ ನಡೆಯುವ ಸೀನಿನ ಒಂದು ದೃಶ್ಯನ ಅವ್ರು ಶೂಟ್ ಮಾಡ್ಕೊಂಬಂದು ನಾನು ತೋರಿಸಿದ್ರು. ಅವ್ರು ತೋರಿಸಿರಲಿಲ್ಲ ಅಂದರೂ ನಾನು ಆ್ಯಕ್ಟ್ ಮಾಡ್ತಿದ್ದೆ. ಅದೇನು ತೋರಿಸಿದ್ದಕ್ಕೆ ಆ್ಯಕ್ಟ್ ಮಾಡಿದ್ದೀನಿ ಅಂತಲ್ಲ. ಬಟ್ ಅದನ್ನು ನೋಡಿದಾಗ ಭಾಳ ಖುಷಿ ಆಯಿತು. ಬಾಲಾಜಿ ಸರ್ ಹೇಳ್ದಂಗೆ ಮಹೇಶಿಗೆ ಅವನಿಗೊಂದು ವಿಷನ್ ಇದೆ, ಅವ್ರದ್ದೊಂದು ವಾಯ್ಸ್ ಇದೆ. ಅದು ಭಾಳ ನನಗೆ ಇಂಟ್ರೆಸ್ಟಿಂಗ್ ಅನಿಸಿದ್ದು. ಹಾಗೆ ರೋಹಿತ್ ಆಗಲಿ, ಪ್ರಸನ್ನ ಆಗಲಿ, ಎಲ್ಲರೂ, ಆಹಾನ್, ಜಯಂತ್, ಆಸಿಫ್, ನಿರಂಜನ್ ಅವರೆಲ್ಲ ತುಂಬ ಯಂಗ್ಸ್ಟರ್ಸ್ ತುಂಬ ಸಖತ್ತಾಗಿ ಕೆಲಸ ಮಾಡಿದ್ದಾರೆ. ಹಾಗೆ ಇಲ್ಲಿ ಶ್ರೇಯಸ್, ದೀಪಕ್, ಮಾನಸ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ನಮ್ಮ ಮೂರ್ತಿಗಳು ಅವರು ನಮ್ಮ ಮನೆಗೆ ಫಸ್ಟ್ ಬಂದಾಗ ನನಗೆ ಗಾಬರಿ ಆಗೋಯ್ತು. ಅವರು ಒಂದು 4 ಜನ ಜಿಮ್ ಅವ್ರನ್ನ ಕರ್ಕೊಂಬರೋದು. ನಮ್ಮ ಮನೇಲಿ ಕೂತ್ಕೊಳ್ಳೋಕೆ ಜಾಗ ಇಲ್ಲ, ಚಿಕ್ಕ ಮನೆ ಬೇರೆ. ಇದು ಅವ್ರು ಕೂತ್ಕೊಂಡ್ಬಿಟ್ರೆ ನಾನು ಇಲ್ಲಿ ಕೂತ್ಕೊಳ್ಳಿ ಅಂತ ಗಾಬರಿ ಆಗಿದೆ ನನಗೆ. ಬಟ್ ಭಾಳ ಸ್ವೀಟ್ ಮನುಷ್ಯ. ಶ್ವೇತಾ ಮೇಡಮ್ ಹೇಳ್ದಂಗೆ ಅವರು ಫಸ್ಟ್ ಟೈಮ್ ಮಾಡ್ತಾಯಿದ್ರು ನಮಗೆ ಕೈ ತುಂಬ ದುಡ್ಡು ಕೊಟ್ಟು ನಮ್ಮ ಕಡೆ ಕೆಲಸ ಮಾಡಿಸಿದ್ದಾರೆ. ಸೊ ಥ್ಯಾಂಕ್ ಯು ಮೂರ್ತಿಗಳೇ. ನಿಮ್ಮ ಮೊದಲನೇ ಪ್ರೊಡಕ್ಷನ್ನಿನ ಮೊದಲನೇ ಸಿನಿಮಾದಲ್ಲಿ ನಾವೆಲ್ಲರೂ, ಬಾಲಾಜಿ ಸರ್ ಆಗಲಿ, ಮೇಡಮ್ ಆಗಲಿ, ಎಲ್ಲರೂ ಆ್ಯಕ್ಟ್ ಮಾಡಿದ್ದಕ್ಕೆ ನಮ್ಗೆ ಭಾಳ ಖುಷಿ ಇದೆ. ನೀವು ಟ್ರೇಲರ್ ನೋಡಿದ್ದೀರಿ. ಮಹೇಶ್ ಅವರ ಏನು ವಾಯ್ಸು ಅಂತ ನಿಮ್ಗೆ ಗೊತ್ತಾಗಿದೆ. ಈ ಥರ ಸಿನಿಮಾಗಳು ಹೆಚ್ಚು ಜನರಿಗೆ ತಲುಪೋದಕ್ಕೆ ಮಾಧ್ಯಮದವರು ಅಗತ್ಯ ತುಂಬ ಇದೆ. ಸೊ ಸಪೋರ್ಟ್ ಮಾಡಿ. ಹಾಗೆ ಇನ್ನೊಂದು ಬೇಜಾರು ಏನಂದರೆ ಬಾಲಾಜಿ ಸರ್ ಜೊತೆ ನಾನು ಒಂದೇ ಒಂದು ಫ್ರೇಮು ಹಂಚ್ಕೊಂಡಿಲ್ಲ ಈ ಪಿಕ್ಚರಲ್ಲಿ. ಅದೊಂದು ಭಾಳ ಬೇಜಾರಿನ ವಿಷಯ. ಆಯಿತು, ಏನು ಫೋಟೋ ವಾಕ್ ಮಾಡೋಣ ಸರ್ ನಾವು. ಸೊ ನನ್ನ ಕಾಲದ ಅತ್ಯದ್ಭುತ ನಟ ಬಾಲಾಜಿ ಸರ್ ಇದ್ದಾರೆ, ಮೇಡಮ್ ಇದ್ದಾರೆ, ಎಲ್ಲ ಆ್ಯಕ್ಟರ್ಸ್ ಇದ್ದಾರೆ. ಆಲ್ ದ ಬೆಸ್ಟ್ ಹೇಳ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಮಹೇಶ್ಗೆ ಮತ್ತು ಮೂರ್ತಿ ಅವರಿಗೆ ಥ್ಯಾಂಕ್ ಯು. ನಮಸ್ಕಾರ. ಈಗಾಗಲೇ ಟ್ರೈಲರ್ ನೋಡಿದ್ರೆ ಇದರಲ್ಲಿ ನಾನು ಒಂದು ಪೊಲೀಸ್ ಆಫೀಸರ್ ರೋಲ್ ಮಾಡ್ತಾನೆ. ಈ ಸಿನಿಮಾ ಶೂಟ್ ಆಗಿದ್ದು 3-4 ವರ್ಷದ ಹಿಂದೆ ಶೂಟ್ ಆಗಿದೆ. ಸೊ ನನಗೆ ಫಸ್ಟ್ ಮಹೇಶ್ ಅವ್ರು ಕಾಲ್ ಮಾಡಿದ್ರು, ಬಂದೂಕ್ ಅಂತ ಟೈಟಲ್ ಹೇಳಿದ್ರು. ನಂಗೆ ತುಂಬ ಇಷ್ಟ ಆಯಿತು. ಎಷ್ಟು ಕಾಮನ್ ವರ್ಡ್, ಬಟ್ ಈ ಹೆಸರಲ್ಲಿ ಸಿನಿಮಾನೇ ಬಂದಿಲ್ವಾ ಅಂತ ನೋಡಿದೆ. ಸೊ ಆ್ಯಕ್ಚುಲಿ ತುಂಬ ಚೆನ್ನಾಗಿರೋ ಟೈಟಲ್. ಪ್ಲಸ್ ಅವ್ರ ಸ್ಟೋರಿ ಹೇಳಿದ್ರು, ಬಟ್ ಫಸ್ಟ್ ಟೈಮ್ ಹೇಳ್ತಿದ್ದೀನಿ ಅಂತ ಹೇಳಿ ಸ್ವಲ್ಪ ತಡವರ್ಸಿ ಹೇಳಿದ್ರು. ನಂಗೆ ಅಷ್ಟೊಂದು ಸ್ಟೋರಿ ಅರ್ಥ ಆಗಲಿಲ್ಲ. ನಾನು ರಾಧಾರಮಣ ಮಾಡ್ತಿದ್ದ ಟೈಮ್ ಯಾರೋ ಒಬ್ರು ಕಾಪ್ ರೋಲಿಗೆ ನನಗೆ ಕಾಲ್ ಮಾಡಿದ್ದು ತುಂಬ ಖುಷಿ ಆಯಿತು. ದೆನ್ ಅವ್ರ ಕೆಲಸದ್ದು ನಾನು ಕೇಳಿದೆ, ಯಾಕಂದರೆ ಹೊಸ ಪ್ರೊಡಕ್ಷನ್ ಹೌಸು, ಹೊಸ ಡೈರೆಕ್ಟರು, ಒಬ್ಬ ಆ್ಯಕ್ಟರ್ ಇನ್ನೂ ನನ್ನ ಕರಿಯರಲ್ಲಿ ನಾನಿನ್ನು ಮೊದಲನೇ ಹೆಜ್ಜೆ ಇಡುವಾಗ ಒಂದು ಹೊಸ ರೋಲ್, ಅಂದರೆ ಒಂದು ಕಾಪ್ ಆಗಿ ಒಂದು ರೋಲ್ ಬಂತು. ನಾನು ಹೊಸ ಪ್ರೊಡಕ್ಷನ್ನು ಗೊತ್ತಿಲ್ಲ, ಹೇಗೆ ಮಾಡಿದ್ದಾರೆ, ಮಾಡಬೇಕೋ ಬೇಡಬೋ ಅಂತ ಡೌಟಲ್ಲಿ ಇದ್ದಾಗ ಅವ್ರ ಕೆಲಸ ಕೇಳಿದೆ ನಾನು ಫಸ್ಟು. ನಿಮ್ಮ ಏನು ವರ್ಕ್ ಮಾಡಿದ್ದೀರಾ ಮುಂಚೆ ತೋರಿಸಿ ಅಂತ. ಸೊ ಅವ್ರ ಒಂದು ಶೋರಿಯಲ್ಲಿ ತೋರಿಸಿದ್ರು. ರೋಹಿತ್ ಅವ್ರ ಕೆಲಸ ಆಗಲಿ, ಇವ್ರ ಕೆಲಸ ಆಗಲಿ ನೋಡಿ ಡೆಫಿನೆಟ್ಲಿ ತುಂಬ ಪ್ಯಾಷನ್ ಇದೆ. ಇವ್ರ ಜೊತೆ ಮಾಡಬೇಕು, ಯಾಕಂದರೆ ಇವರೆಲ್ಲ ನಮ್ಮ ನೆಕ್ಸ್ಟ್ ಜನ್ರೇಷನ್ ಸಿನಿಮಾ, ಅಂದರೆ ಇನ್ನೊಂದು 5-10 ವರ್ಷ ಇದೇ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರ್ತಾರೆ. ಮೊದಲನೇ ಹೆಜ್ಜೆ ಇಡ್ತಿದ್ದಾರೆ. ಐ ಥಿಂಕ್ ಮೊದಲನೇ ಹೆಜ್ಜೆ ಇಡುವಾಗ ಸಪೋರ್ಟ್ ಮಾಡೋರು ತುಂಬ ಕಮ್ಮಿ. ದೊಡ್ಡ ಪ್ರೊಡಕ್ಷನ್ ಹೌಸಿಗೆ ಸುಮಾರು ಜನ ಕೆಲಸ ಮಾಡ್ತಾರೆ, ಎಸ್ಟಾಬ್ಲಿಷ್ಡ್ ಆಕ್ಟರ್ಸ್ ಜೊತೆ, ಎಸ್ಟಾಬ್ಲಿಷ್ಡ್ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡ್ತಾರೆ. ಆದರೆ ಅವರು ಮೊದಲನೇ ಹೆಜ್ಜೆ ಇಡುವಾಗ ಅವರಿಗೆ ಸಪೋರ್ಟ್ ಮಾಡೋದು ತುಂಬ ಕಮ್ಮಿ. ಅವರ ಪ್ಯಾಷನ್ ಆಗಲಿ, ಅವ್ರ ಇಂಟ್ರೆಸ್ಟ್ ನೋಡಿ ನಾನು ಖಂಡಿತ ಈ ಸಿನಿಮಾದಲ್ಲಿ ಮಾಡಬೇಕು ಅಂತ ಅನಿಸ್ತು. ಆ್ಯಂಡ್ ಆಸ್ ಎ ಕಾಪ್ ನಾನು ಹೊಸದಾಗಿ ಮಾಡಿದ್ದು. ಸೊ ದ್ಯಾಟ್ ಮೇಡ್ ಮೀ ಅಕ್ಸೆಪ್ಟ್ ದಿಸ್ ರೋಲ್. ಆ್ಯಂಡ್ ನನಗೆ ತುಂಬ ಖುಷಿ ಇದೆ ಈ ಸಿನಿಮಾ ಮಾಡಿದ್ದೀನಿ ಅಂತ. ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಆ್ಯಂಡ್ ಹೊಸ ಪ್ರೊಡಕ್ಷನ್ ಹೌಸು ಜನರಲಿ ಹುಡುಗಿಯರಿಗೆ ಫೋನ್ ಮಾಡಿ, ಲೋ ಬಜೆಟ್ ಸಿನಿಮಾ ಮೇಡಮ್, ಕಮ್ಮಿ ರೋಲ್ ಇರುತ್ತೆ ನಿಮ್ಮದು, ಒಂದು ಸಪೋರ್ಟ್ ಮಾಡಿ ಆ ಥರ ಹೇಳ್ತಾರೆ. ಬಟ್ ನಮ್ಮ ಪ್ರೊಡ್ಯೂಸರ್ ನಮಗೆ ಯಾವುದ್ರಲ್ಲೂ ಕಮ್ಮಿ ಮಾಡಲಿಲ್ಲ. ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಎಷ್ಟು ರೆಮ್ಯುನರೇಷನ್ ಬೇಕೋ ಅಷ್ಟು ಕೊಟ್ಟಿದ್ದಾರೆ. ಸೊ ಎಲ್ಲರ ಟ್ಯಾಲೆಂಟಿಗೂ ಹೊಸ ಸಿನಿಮಾ ಅನ್ನೋದು ಬಿಟ್ಟರೆ ಇದರಲ್ಲಿ ಯಾವುದ್ರಲ್ಲೂ ಏನೂ ಕಮ್ಮಿ ಮಾಡಿಲ್ಲ. ಇದ್ರ ಎಂಡ್ ರಿಸಲ್ಟ್ ನಿಮಗೆ ಒಂದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಸೊ ಇವರೆಲ್ಲ ಆ್ಯಂಡ್ ಆ್ಯಕ್ಟರ್ಸ್, ನಾನು ಸಿನಿಮಾ ನೋಡಿದ್ದೀನಿ, ಹೊಸ ಆ್ಯಕ್ಟರ್ಸು ಎಲ್ಲ ತುಂಬ ಚಿಕ್ಕವರಾದರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಈ ಸಿನಿಮಾ ನೋಡಿದಾಗ ನಂಗೆ ಅನಿಸ್ತು ಒಳ್ಳೆ ಕೆಲಸ ಮಾಡಿದ್ದೀನಿ. ಒಂದು ಹೊಸ ಸಿನಿಮಾ, ಹೊಸ ಪ್ರೊಡಕ್ಷನ್ ಆದ್ರೂ, ಹೊಸ ಡೈರೆಕ್ಷನ್ ಅವ್ರ ಜೊತೆ ಕೆಲಸ ಮಾಡಿದ್ರು ನನ್ನ ರೋಲನ್ನ ತುಂಬ ಚೆನ್ನಾಗಿ ಜಸ್ಟಿಫೈ ಮಾಡಿದ್ದಾರೆ. ಆ್ಯಂಡ್ ಇವರೆಲ್ಲ ಇನ್ನು ನೆಕ್ಸ್ಟ್ 5-6 ವರ್ಷ ಇದೇ ಸಿನಿಮಾ ಇಂಡಸ್ಟ್ರಿ, ಅಂದರೆ ಲಾಂಗ್ ಟು ಗೋ, ಬಟ್ ಇಲ್ಲಿರ್ತಾರೆ. ಇವ್ರ ಜೊತೆ ಫಸ್ಟ್ ಹೆಜ್ಜೆಯಲ್ಲಿ ನಾನು ಇದ್ದೀನಿ ಅನ್ನೋ ಖುಷಿ ಇದೆ. ಸೊ ನೀವು
ಅಫ್ಕೋರ್ಸ್ ನೀವು ಎಲ್ಲ ಸಿನಿಮಾಗೂ ಹೋಗಿ ಕವರ್ ಮಾಡ್ತೀರಾ, ಪ್ರಮೋಷನ್ಸ್ ಮಾಡ್ತೀರಾ. ಹೊಸ ತಂಡದವರಿಗೆ ಜಾಸ್ತಿ ಸಪೋರ್ಟ್ ಮಾಡಿ, ಯಾಕಂದ್ರೆ ಇಂಥವ್ರು ಬೆಳಿಬೇಕು, ಇನ್ನು ನಮ್ಮ ಇಂಡಸ್ಟ್ರಿ ಚೆನ್ನಾಗಿ ಬೆಳಿಬೇಕು. ಸೊ ಡೆಫಿನೆಟ್ಲಿ ಎನ್ಕರೇಜ್ಮೆಂಟ್, ನಿಮ್ಮ ಸಪೋರ್ಟ್ ಬೇಕು. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್. ಎಲ್ಲರಿಗೂ ನಮಸ್ಕಾರ. ಮಹೇಶ್ ನನಗೆ ವಾಟ್ಸಪ್ ಮೂಲಕ ಸ್ಕ್ರಿಪ್ಟ್ ಕಳಿಸಿದ್ರು, ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ಆ್ಯಕ್ಚುಲಿ ರೋಹಿತ್ ಹೇಳ್ದಂಗೆ ಆ ನಿರ್ದೇಶಕನ ವಿಷನ್ ಏನಿದೆ ಅದು ನಮಗೆ ಸ್ಕ್ರಿಪ್ಟ್ ಓದಿದಾಗ ಕಾಣಿಸೋದಿಲ್ಲ, ಬಿಕಾಸ್ ಇಟ್ ಈಸ್ ವೆರಿ ವಿಷುವಲಿ ಶಾರ್ಟ್, ವಿಷುವಲಿ ರಿಟರ್ನ್ ಅಲ್ಲ ಅದು. ಸೊ ನಮ್ಮ ಪಾತ್ರದ ಬಗ್ಗೆ ನಮಗೆ ಪರಿಚಯ ಆಯಿತು. ಬಟ್ ನನಗೆ ಸೆಟ್ಟಿಗೆ ಹೋದ ಮೇಲೆ ನನಗೆ ತುಂಬ ಖುಷಿಯಾಗಿದ್ದ ವಿಷಯ ಅಂದರೆ, ಇಲ್ಲಿ ವೇದಿಕೆ ಮೇಲೆ ಇವತ್ತು ನೀವು ನೋಡ್ತಾ ಇರೋದು ಈ 3 ಫಿಲ್ಮ್ ವರ್ಲ್ಡ್ ರವಿಚಂದ್ರನ್ ಅನ್ನೋ ಡಿಸ್ಟ್ರಿಬ್ಯೂಟರ್, ಯಾವುದೇ ಬೆಂಬಲ ಇಲ್ಲ, ಯಾವುದೇ ಸಪೋರ್ಟ್ ಇಲ್ಲ. ಜನನಿ ಪಿಕ್ಚರ್ಸ್ ಅಂತ ಮಾಡಿಕೊಂಡು 3 ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಚಾಲೆಂಜಸ್ ಬಗ್ಗೆ ಸರ್ ನೀವು ಇವಾಗ ತಾನೇ ಹೇಳಿದ್ರಿ ಅವ್ರಿಗೆ. ಆ್ಯಂಡ್ ಯಾವುದೇ ಫಿಲ್ಮ್ ಮೇಕಿಂಗ್ ಕೋರ್ಸ್ ಆಗಲಿ, ಯಾವುದೇ ದೊಡ್ಡ ನಿರ್ದೇಶಕನ ಜೊತೆ ಕೆಲಸ ಮಾಡಿರೋ ಅನುಭವ ಮಹೇಶಂಗಿಲ್ಲ. ಹೊನ್ನಾದೇವಿ ಕ್ರಿಯೇಷನ್ಸ್, ನಮಗೆ ಗೊತ್ತು ಎಷ್ಟೋ ಪ್ರೊಡಕ್ಷನ್ಸ್ ಬರುತ್ತೆ, ಫಸ್ಟ್ ಫಿಲ್ಮ್ ಮಾಡ್ತಾರೆ ಆ್ಯಂಡ್ ದೇ ಮೂವ್ ಆನ್. ಸೊ ಇದು ಈ ಇಂಡಸ್ಟ್ರಿನ ಉಳಿಸ್ಕೋಬೇಕು ಅಂತಂದರೆ, ನಮ್ಮ ಲ್ಯಾಂಗ್ವೇಜ್ ಕಲ್ಚರ್ದು, ನಮ್ಮ ಟ್ಯಾಲೆಂಟ್ನ ಬೆಳೆಸಬೇಕು ಅಂದರೆ ನಾವು ಅವ್ರಿಗೆ ಬೆನ್ನು ತಟ್ಟೋದಕ್ಕಿಂತ ಅವ್ರು ಮಾಡೋ ಕೆಲಸನ ಹೋಗಿ ನೋಡಿದ್ರು ಸಾಕು ನಾವು ಆ್ಯಕ್ಚುಲಿ. ಆ್ಯಂಡ್ ಐ ಥಿಂಕ್ ದಿಸ್ ಇಸ್ ಅ ವೆರಿ ಮೆಚ್ಯೂರ್ ಟೀಮ್. ಮಹೇಶನ ಕಥೆಯಲ್ಲಿ ಅವನ ನ್ಯಾರೇಷನ್ ಹೇಳೋ ಸ್ಟೈಲಲ್ಲಿ ತುಂಬ ಗಾಂಭೀರ್ಯ ಇದೆ, ಈ ಫಿಲಮಲ್ಲಿ ಗಾಂಭೀರ್ಯ ಇದೆ, ಅದೊಂದು ಉಡಾಫೆ ಇರಲಿಲ್ಲ. ದಟ್ ವಾಸ್ ವೆರಿ ಇಂಪ್ರೆಸಿವ್ ನನಗೆ, ಬಿಕಾಸ್ ನಾನು ಟೆಕ್ನಿಷಿಯನ್ ಆಗೋ ಕೆಲಸ ಮಾಡಿದ್ದೀನಿ, ಆ್ಯಕ್ಟರ್ ಆಗೋ ಕೆಲಸ ಮಾಡಿದ್ದೀನಿ. ಸೊ ನನಗೆ ಆ ಜವಾಬ್ದಾರಿಗಳು ನನಗೆ ಅರ್ಥ ಆಗುತ್ತೆ, ಅದು ಕಾಣಿಸ್ತು ರೋಹಿತ್ನ ಕೆಲಸದಲ್ಲಿ. ಆ್ಯಂಡ್ ಪ್ರಸನ್ನ ಇಸ್ ಅ ನ್ಯೂ ಫೈಂಡ್. ಐ ವಿಶ್ ಯು ಆಲ್ ದ ಸಕ್ಸಸ್. ಅಫ್ಕೋರ್ಸ್ ಗೋಪಿ ಬಗ್ಗೆ ಹೇಳಬೇಕಾಗಿಲ್ಲ, ಈಸ್ ಅ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್. ನಾನು ಅವ್ರ ಫ್ಯಾನ್, ಅವ್ರ ಥಿಯೇಟರ್ ಡೇಸಿಂದ ಫ್ಯಾನ್ ನಾನು. ಶ್ವೇತಾ ಮೇಡಮ್, ಇಟ್ ವಾಸ್ ಲವ್ಲಿ ವರ್ಕಿಂಗ್ ವಿತ್ ಯು. ಆ್ಯಂಡ್ ಮಾನಸ, ಆಲ್ ದ ವೆರಿ ಬೆಸ್ಟ್. ನಾನೊಬ್ಬ ಸಸ್ಪೆಂಡೆಡ್ ಪೊಲೀಸ್ ಆಫೀಸರ್, ಯಾಕೆ ಅನ್ನೋದು, ಸಸ್ಪೆಂಡ್ ಆಗೋದು ತುಂಬ ಕಾಮನ್ ಆಗ್ತಾ ಇದೆ. ಐ ಮೀನ್ ಅದು ಫಿಲ್ಮ್ ನೋಡಿದಾಗ ಗೊತ್ತಾಗುತ್ತೆ, ಬಟ್ ಐ ಕ್ಯಾನ್ ಜಸ್ಟ್ ಟೆಲ್ ಯು ಐ ಆಮ್ ಎ ಡ್ರಂಕರ್ಡ್ ಅಷ್ಟೇ ಇನ್ ದ ಫಿಲ್ಮ್. ಸೊ ದಟ್ ಈಸ್ ಒಂದು ಬಿಟ್ಕೊಡ್ಬೋದು, ಇಟ್ಸ್ ನಾಟ್ ಅ ಬಿಗ್ ಸಸ್ಪೆನ್ಸ್. ಅದಲ್ಲದೆ ಐ ಹ್ಯಾವ್ ಟು ಮೆನ್ಷನ್ ಐ ಹ್ಯಾವ್ ಆ್ಯಕ್ಟೆಡ್ ವಿತ್ ನಿಶಾ.